ಹಾಸನದಲ್ಲಿ ದೂರು ನೀಡಿದ ಸಂತ್ರಸ್ತೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಸಂತ್ರಸ್ತೆ ಆಗಮಿಸಿದ್ದಾರೆ. ದೂರು ನೀಡಿದಂತ ಸಂತ್ರಸ್ತೆ ಹೊಳೆನರಸೀಪುರ ಠಾಣೆಯಲ್ಲಿ ದೂರು ದಾಖಲಿಸಿದಂತ ಸಂತ್ರಸ್ತೆ ಈಗ ಎಸ್ಐಟಿ ವಿಚಾರಣೆಗೆ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. 164 ಸ್ಟೇಟ್ಮೆಂಟ್ ದಾಖಲಿಸೋ ಹಿನ್ನೆಲೆ ಸಂತ್ರಸ್ತೆ ಹಾಜರಾಗಿರುವುದು. ಎಸ್ಐಟಿ ಕಚೇರಿಯಿಂದ ಕೋರ್ಟ್ಗೆ ಕರೆದೊಯ್ದು ಈ 164 ಸ್ಟೇಟ್ಮೆಂಟ್ ಮಾಡಿಸಬೇಕಾಗುತ್ತೆ. ಕೋರ್ಟ್ಗೆ ಕರೆದುಕೊಂಡು ಹೋಗಿ 164 ಸ್ಟೇಟ್ಮೆಂಟ್ ದಾಖಲು ಮಾಡಿಸೋದಕ್ಕೆ ಈಗ ಎಸ್ಐಟಿ ಟೀಮ್ ಕೂಡ ಸಜ್ಜಾಗಿದೆ. ಹಾಸನದಲ್ಲಿ ದೂರು ದಾಖಲಿಸಿದ್ರಲ್ಲ ಆ ಸಂತ್ರಸ್ತೆ ಈಗ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಬಂದಿದ್ದಾರೆ. ಈ 164 ಸ್ಟೇಟ್ಮೆಂಟ್ ಈ ಪ್ರಕರಣದಲ್ಲಿ ಬಹಳ ಪ್ರಮುಖ ಆಗುತ್ತೆ. ಎಸ್ಐಟಿ ಪೊಲೀಸ್ ಅಧಿಕಾರಿಗಳ ಮುಂದೆ ಸಂತ್ರಸ್ತೆ ಏನೇ ಹೇಳಿಕೆಯನ್ನು ದಾಖಲಿಸಿದ್ರೂ ಕೂಡ 164ರ ಈ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ತಾವು ಕೊಡುವಂತಹ ಹೇಳಿಕೆ ಇದೆಯಲ್ಲ 164 ಸ್ಟೇಟ್ಮೆಂಟ್ ಅದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ ಈ ಬೆಳವಣಿಗೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ದೂರು ದಾಖಲಿಸಿದಂತಹ ಸಂತ್ರಸ್ತೆ ಬೆಂಗಳೂರಿನ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಅಲ್ಲಿಂದ ಈಗ ಕೋರ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಾವು ಎಸ್ಐಟಿ ಅಧಿಕಾರಿಗಳ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದೇ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೂಡ ಕೊಡಬೇಕಾಗುತ್ತೆ. 164 ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಕೇವಲ ನ್ಯಾಯಾಧೀಶರು ಮಾತ್ರ ಇರ್ತಾರೆ. ಅವರ ಸಮ್ಮುಖದಲ್ಲಿ ಈಗ ವಿಕ್ಟಿಮ್ ಸ್ಥಾನದಲ್ಲಿರುವಂಥವರು ಸಂತ್ರಸ್ತೆ ಅವರ ಹೇಳಿಕೆಯನ್ನು ದಾಖಲು ಮಾಡುವಂಥದ್ದು. 162 ಅಂದರೆ ವಿಚಾರಣೆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಅವರು ಕೊಟ್ಟಿರುವಂಥ ಹೇಳಿಕೆ. ಎರಡೂ ಕೂಡ ಮ್ಯಾಚ್ ಆಗಬೇಕಾಗತ್ತೆ. 164 ಸ್ಟೇಟ್ಮೆಂಟ್ನಲ್ಲಿ ಯಥಾವತ್ ಎಸ್ಐಟಿ ಅಧಿಕಾರಿಗಳಿಗೆ ಸಂತ್ರಸ್ತೆ ದೂರು ಕೊಡಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಿ ಅವರ ಹೇಳಿಕೆಯನ್ನು ದಾಖಲು ಮಾಡಿದ್ರು ಆ ಎಲ್ಲ ಅಂಶಗಳನ್ನು ಇವತ್ತು ಅವರ 164 ಸ್ಟೇಟ್ಮೆಂಟ್ನಲ್ಲಿ ಅದೇ ಮಾದರಿಯಲ್ಲಿ ನ್ಯಾಯಾಧೀಶರ ಮುಂದೆ ದಾಖಲಿಸಬೇಕಾಗತ್ತೆ. ಆಗ ಪ್ರಕರಣ ಸ್ವಲ್ಪ ಗಂಭೀರ ಆಗುತ್ತೆ ಅಂತ ಪರಿಗಣಿಸಬಹುದು. ಯಾಕಂದರೆ ಒಂದು ಸಲ 164 ಸ್ಟೇಟ್ಮೆಂಟ್ ಮಾಡಿ ಆದಮೇಲೆ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಖುದ್ದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಸಂತ್ರಸ್ತೆ ಆ ಹೇಳಿಕೆಯನ್ನು ಕೊಡೋದ್ರಿಂದ ಒಮ್ಮೆ ಆ ಹೇಳಿಕೆಯನ್ನು ಕೊಟ್ಟ ಮೇಲೆ ಅದನ್ನು ಯಾವುದೇ ರೀತಿ ಬದಲಾಯಿಸೋದಕ್ಕೂ ಸಾಧ್ಯ ಆಗೋದಿಲ್ಲ ಮತ್ತು ಸಂಪೂರ್ಣವಾಗಿ ಅದನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಇದಕ್ಕೆ ಮುಂಚೆ ಅವರು ತನಿಖೆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳ ಮುಂದೆ ಏನೇ ಹೇಳಿಕೆಯನ್ನು ಕೊಟ್ಟಿದ್ರು ನ್ಯಾಯಾಧೀಶರ ಮುಂದೆ ಈ 164 ಹೇಳಿಕೆ ಏನು ಕೊಡ್ತಾರಲ್ಲ ಅದು ಅಂತಿಮವಾಗುತ್ತೆ. ಮತ್ತು ಈ ಹೇಳಿಕೆಯನ್ನು ಇನ್ನೆಂದಿಗೂ ಕೂಡ ಬದಲಾಯಿಸೋದಕ್ಕೆ ಅದರಲ್ಲಿ ಬದಲಾವಣೆ ಮಾಡೋದಕ್ಕೆ ತಿರುಚೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಹೀಗಾಗಿ 164 ಸ್ಟೇಟ್ಮೆಂಟ್ ದಾಖಲು ಮಾಡೋದಕ್ಕೆ ಈಗ ದೂರುದಾರೆ ಸಂತ್ರಸ್ತ ಮಹಿಳೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ ಅವರನ್ನು ಕೋರ್ಟ್ಗೆ ಕರೆದುಕೊಂಡು ಹೋಗಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಥವಾ ರೇವಣ್ಣ ಅವರ ವಿರುದ್ಧ ಸಂತ್ರಸ್ತೆಯರ ಹೇಳಿಕೆಗಳಿಲ್ಲ, ಯಾವುದೇ ರೀತಿಯಾದಂಥ ಗಂಭೀರ ಸ್ವರೂಪದ ದೂರುಗಳು ದಾಖಲಾಗಲಿಲ್ಲ ಅಂಥ ಸೆಕ್ಷನ್ಗಳ ಅಡಿಯಲ್ಲಿ ಅನ್ನುವಂಥದ್ದಿತ್ತು. ಕೇಸ್ ವೀಕ್ ಆಗಿ ಕಂಡು ಬರ್ತಾ ಇದೆ ಅನ್ನೋ ಹಾಗೆ. ಈಗಿನ 164 ಸ್ಟೇಟ್ಮೆಂಟ್ ಏನಾದರೂ ಅದಕ್ಕೆ ವ್ಯತಿರಿಕ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.